opportunity. ತಂದೆ, ಇನ್ನೊಂದು ಅವಕಾಶವನ್ನ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You have been so good to us on all days passed by. ಕಳೆದ ದಿನಮಾನಗಳೆಲ್ಲ ನೀನು ನಮಗೆ ಎಷ್ಟು ಒಳ್ಳೆಯವನಾಗಿದ್ದಿ. Thank you once again for your grace upon us. ನಿನ್ನ ಕೃಪೆ ನಮ್ಮ ಮೇಲೆ ನೀನು ಇಟ್ಟಿರೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. This evening also we commit each participant in your hands. ಈ ಸಂಜೆ ವೇಳೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಸಹ ನಿನ್ನ ಕಾರ್ಯಗಳಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. Help us to listen your word. ನಿನ್ನ ವಾಕ್ಯವನ್ನ ನಾವು ಕೇಳುವುದಕ್ಕೆ ನಮಗೆ ಸಹಾಯ ಮಾಡು. We ask in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡ್ತೇವೆ. Amen. Amen. ಆಮೆನ್. ಆಮೆನ್. Greetings to you all in Jesus' name, our risen Lord. ನಿಮ್ಮೆಲ್ಲರಿಗೂ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. Well, we were discussing on the subject rapture. ನಾವು ಎತ್ತಲ್ಪಡುವಿಕೆಯ ವಿಷಯದ ಸಂಬಂಧವಾಗಿ ನಾವು ಅನೇಕ ದಿನಮಾನಗಳಿಂದ ನಾವು ಈಗ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. And in that we were discussing the time of the rapture in relation to tribulation. ಈ ಎತ್ತಲ್ಪಡುವಿಕೆಯ ಸಂಬಂಧವಾಗಿ ವಿಶೇಷವಾಗಿ ಸಂಕಟ ಕಾಲದ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ನಿಲುವನ್ನ ನಾವು ಕೆಲವು ಸಂಚಿಕೆಗಳಿಂದ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. We have seen the mid-tribulation view and post-tribulation view. ಇದರ ಸಂಬಂಧಪಟ್ಟ ಹಾಗೆ ಸಂಕಟ ಕಾಲದ ಮಧ್ಯ ಕಾಲಾವಧಿಯಲ್ಲಿ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ನಿಲುವನ್ನ ನಾವು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಅದೇ ಸಮಯದಲ್ಲಿ ಇನ್ನೊಂದು ನಿಲುವು ಅಥವಾ ದೃಷ್ಟಿಕೋನ ಸಭೆಯು ಸಂಕಟ ಕಾಲದ ನಂತರ ಎತ್ತಲ್ಪಡುತ್ತದೆ ಎಂಬಂತ ನಿಲುವು. ಹೀಗೆ ಎರಡು ನಿಲುವನ್ನ ನಾವೀಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅದನ್ನು ನೋಡ್ಕೊಂಡು ಬಂದಿದ್ದೇವೆ. And presently we are looking into the view that is pre-tribulation view. ಈ ಕೆಲವು ಸಂಚಿಕೆಗಳಿಂದ ಹಿಂದಿನ ಸಂಚಿಕೆಯಿಂದ ನಾವು ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ಮೂರನೇ ದೃಷ್ಟಿಕೋನವನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. In that we have already covered the basis for this view. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಈಗಾಗಲೇ ಹಲವಾರು ಸಂಗತಿಗಳನ್ನ ಈ ಒಂದು ದೃಷ್ಟಿಕೋನಕ್ಕೆ ಆಧಾರವಾಗಿ ಅಥವಾ ಅದಕ್ಕೆ ಪೂರಕವಾಗಿರುವಂತಹ ವಿಷಯಗಳನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. And next we are looking into the arguments supporting this view. ಈ ಒಂದು ದೃಷ್ಟಿಕೋನಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ವಾದಗಳನ್ನ ನಾವು ನೋಡ್ತಾ ಇದ್ದೇವೆ. And out of that we have already covered 9 of the arguments. ಇದಕ್ಕಿರುವಂತಹ ಪೂರಕವಾಗಿರುವಂತಹ 9 ವ್ಯಾಖ್ಯಾನಗಳನ್ನ ನಾವೀಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದೇವೆ. Of course there are many arguments, but we are only selecting 20 out of that. ಇದರಲ್ಲಿ ಅನೇಕ ವಾದಗಳಿವೆ, ಆದರೆ ಅವುಗಳಲ್ಲಿ ಬಹಳ ಮುಖ್ಯವಾಗಿ ಪ್ರಬಲವಾಗಿರುವಂತಹ 20 ವಾದಗಳನ್ನ ನಾವು ನೋಡ್ತಾ ಇದ್ದೇವೆ. So today we are moving into the 10th argument. ಈ ಸಂಜೆ ವೇಳೆಯಲ್ಲಿ ನಾವು ಈ 10ನೇ ವಾದವನ್ನ ನಾವು ನೋಡುವವರಾಗಿದ್ದೇವೆ. That is the necessity of an interval. ಅದೇನಪ್ಪಾ ಅಂತಂದ್ರೆ ಒಂದು ವಿರಾಮದ ಅವಶ್ಯಕತೆ. That means some people argue there is no gap or interval between the first advent and second advent of the second coming. ಅಂದ್ರೆ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣದ ಮೊದಲನೆಯ ಒಂದು ಪ್ರತ್ಯಕ್ಷತೆಗೂ ಎರಡನೆಯ ಒಂದು ಪ್ರತ್ಯಕ್ಷತೆಗೂ ನಡುವೆ ಒಂದು ಕಾಲಾವಧಿ ಇಲ್ಲ ಎಂಬುದಾಗಿ ವಾದ ಮಾಡುವಂತವರು ಇದ್ದಾರೆ. But the pre-tribulation view asserts that there's an interval between these two advents. ಈ ನಿಲುವಿನಲ್ಲಿ ಅಂದ್ರೆ ನಾವೀಗ ಚರ್ಚೆ ಮಾಡ್ತಾ ಇರುವಂತಹ ಒಂದು ದೃಷ್ಟಿಕೋನ ಸಭೆಯು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂದು ಹೇಳುವಂತ ಈ ನಿಲುವಿನಲ್ಲಿ ನಾವು ಹೇಳುವಂತದ್ದೇನಪ್ಪಾ ಅಂತಂದ್ರೆ ಎರಡನೇ ಬರೋಣದಲ್ಲಿ ಮೊದಲನೇ ಭಾಗ ಮತ್ತು ಎರಡನೇ ಭಾಗ ಈ ರೀತಿಯಾಗಿ 2 ಭಾಗಗಳಾಗಿ ಆತನ ಪ್ರತ್ಯಕ್ಷತೆಯಲ್ಲಿ 2 ಹಂತ ಉಂಟು ಎಂಬುದಾಗಿ ಅದನ್ನ ನಾವು ಪ್ರತಿಪಾದಿಸ್ತಾ ಇದ್ದೇವೆ.
Those who are opposing the view is on the view of a word in the book of Acts 28:15. ಇದನ್ನ ನಾವು ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಅದನ್ನ ಆಧಾರವಾಗಿ ನಾವು ನೋಡಬಹುದು. You know the context, that is Paul is on way to Rome. ಈ ಒಂದು ಸತ್ಯವೇದದ ಭಾಗದಲ್ಲಿ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರುವಂತದ್ದು, ಪೌಲನು ರೋಮ ಆ ಒಂದು ಪಟ್ಟಣಕ್ಕೆ ಅವನು ಪ್ರಯಾಣ ಬಳಸ್ತಾ ಇರುವಂತ ಒಂದು ಸಂದರ್ಭ. And you know there was a shipwreck and they reached an island called Malta. ನಮ್ಗೆ ಗೊತ್ತಿದೆ, ಅವನು ರೋಮ್ಗೆ ಪ್ರಯಾಣ ಮಾಡುವಾಗ ಅವನ ಹಡಗು ಅದು ಸಮುದ್ರದಲ್ಲಿ ಒಡೆದು ಅವನು ಮಾಲ್ಟಾ ದ್ವೀಪದಲ್ಲಿ ಅವನು ಆಶ್ರಿತನಾಗಬೇಕಾಗಿ ಬಂತ ಒಂದು ಪರಿಸ್ಥಿತಿ. And again they continued the journey and Paul reached Rome. ನಂತರ ಪುನಃ ಅವನು ಇನ್ನೊಂದು ಹಡಗನ ಹಿಡಿದು ಅವನು ರೋಮಾಪುರಕ್ಕೆ ತನ್ನ ಪ್ರಯಾಣವನ್ನ ಮುಂದುವರಿಸುವುದನ್ನು ನಾವು ನೋಡ್ತೇವೆ. And in Acts 28:15 we read that some people came to meet Paul. ಅಪೊಸ್ತಲರ ಕೃತ್ಯಗಳು 28:15 ನಾವು ನೋಡ್ತೇವೆ, ಕೆಲವರು ಅಪೊಸ್ತಲನಾದ ಪೌಲನನ್ನ ಸಂದರ್ಶಿಸುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. The word they are used for to meet is apandesis in Greek. ಆ ಒಂದು ಸಂದರ್ಶನಕ್ಕೆ, ಆ ಒಂದು ಭೇಟಿಗೆ ಗ್ರೀಕ್ ನಲ್ಲಿ ಬಳಸಿರುವಂತ ಮೂಲ ಭಾಷೆಯಲ್ಲಿ ಬಳಸಿರುವಂತ ಒಂದು ಪದವಾಗಿದೆ ಅಪನ್ಸಿಕ್ ಎಂಬಂತ ಪದ. The word means to meet. ಈ ಪದದ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಸಂದರ್ಶನ ಮಾಡುವುದಕ್ಕೆ ಅಂದ್ರೆ ಭೇಟಿ ಮಾಡುವುದು ಎಂಬುದಾಗಿದೆ. Paul was using the same word in 1 Thessalonians 4:17. ಪೌಲನು ಇದೇ ಪದ ಪ್ರಯೋಗವನ್ನ 1ನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನದಲ್ಲಿ ಸಹ ಮಾಡೋದು ನೋಡ್ತೇವೆ. That the Lord will come into the clouds and transformed and resurrected saints will go to meet. ಅಲ್ಲಿ ನಾವು ನೋಡ್ತೇವೆ, ಕರ್ತನು ಮಧ್ಯಾಕಾಶದಲ್ಲಿ ಆತನು ಪ್ರತ್ಯಕ್ಷನಾಗುವಾಗ ಆತನಲ್ಲಿರುವಂತಹ ಸಂತರೆಲ್ಲರೂ ಅವರು ಮಾರ್ಪಾಟು ಹೊಂದಿ ಆತನ ಸಂಗಡ ಒಯ್ಯಲ್ಪಡುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ. So the idea of the term is for appendices to meet, to return with. ಈ ಒಂದು ಪದ ಪ್ರಯೋಗದ ಅಥವಾ ಈ ಒಂದು ಪದದ ಅರ್ಥ ಏನಪ್ಪಾ ಅಂತಂದ್ರೆ, ಅಪಂತಿಸ್ ಎಂಬ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಭೇಟಿ ಆಗುವುದು ಮತ್ತೆ ಹಿಂತಿರುಗುವಂಥದ್ದು. So some argue that church must be raptured to return instantly with the Lord back to earth. ಈ ಪದ ಪ್ರಯೋಗವನ್ನ ಬಳಸಿಕೊಂಡು ಕೆಲವರು ಈ ರೀತಿಯಾಗಿ ವಾದ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಸಭೆಯು ಆತನ ಎರಡನೇ ಬರೋಣದಲ್ಲಿ ಎತ್ತಲ್ಪಡುತ್ತದೆ, ಅದೇ ಸಮಯದಲ್ಲಿ ತಕ್ಷಣವಾಗಿ ಅವರು ಮತ್ತೆ ಹಿಂತಿರುಗುತ್ತಾರೆ ಎಂಬಂತ ಒಂದು ವ್ಯಾಖ್ಯಾನವನ್ನ ಅವರು ಹೇಳ್ತಾರೆ. So the argument is therefore there is no interval between rapture and return to the earth. ಅದರಿಂದ ನಾವಿಲ್ಲಿ ಹೇಳ್ತಾ ಇರುವಂತಹ ವಾದ ಏನಪ್ಪಾ ಅಂತಂದ್ರೆ, ಈ ಒಂದು ರೀತಿಯಾಗಿ ಆತನ ಎರಡನೇ ಬರೋಣದಲ್ಲಿ ನಾವು ಒಯ್ಯಲ್ಪಟ್ಟ ನಂತರ ತಕ್ಷಣವಾಗಿ ನಾವು ಮತ್ತೆ ಹಿಂತಿರುಗುವುದಿಲ್ಲ, ಬದಲಾಗಿ ಈ ಮೊದಲನೇ ಹಂತಕ್ಕೂ ಎರಡನೇ ಹಂತಕ್ಕೂ ಮಧ್ಯದಲ್ಲಿ ಒಂದು ಕಾಲಾವಧಿ ಒಂದು ವಿರಾಮ ಇದೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. But any plain reader of the scripture will come to know the fact that ಆದರೆ ಸತ್ಯವೇದವನ್ನ ಸರಳವಾಗಿ ನೇರವಾಗಿ ಓದುವಂತ ಯಾವುದೇ ಒಬ್ಬ ಓದುಗನಿಗೆ ಸರಳವಾಗಿ ಅರ್ಥವಾಗುವಂತ ಒಂದು ವಿಷಯವಾಗಿದೆ, certain events should be taken after the rapture. That is predicted in the Bible. ಸಭೆಯು ಎತ್ತಲ್ಪಟ್ಟ ನಂತರ ಕೆಲವೊಂದು ಘಟನೆಗಳು ಭೂಮಿಯಲ್ಲಿ ನಡೆಯಬೇಕಾಗಿದೆ. ಇದು ಬಹಳ ಸ್ಪಷ್ಟವಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. Like the judgment seat of Christ, ಉದಾಹರಣೆಗೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಆ ಒಂದು ಸಿಂಹಾಸನ, presentation of the church to Christ, ಅಷ್ಟು ಮಾತ್ರವಲ್ಲದೆ ಸಭೆಯನ್ನ ಕ್ರಿಸ್ತನಿಗೆ ಪ್ರಸ್ತುತಪಡಿಸುವಂತ ಕಾರ್ಯಕ್ರಮ, then marriage of the Lamb, ನಂತರವಾಗಿ ನಾವು ನೋಡ್ತೇವೆ ಆ ಯಜ್ಞದ ಕುರಿಮರಿಯಾದಾತನ ಮದುವೆಯ ಔತಣ. So this requires some time period. ಈ ಎಲ್ಲ ಘಟನೆಗಳು ಸಂಭವಿಸಬೇಕಾದರೆ ಕೆಲವೊಂದು ಕಾಲಾವಧಿ ಅವಶ್ಯಕವಾಗಿದೆ. So the word appendices does not necessarily having that interpretation in this context.
ಆದ್ರಿಂದ ಅಪಂಥಿಸಿಸ್ ಎಂಬಂತ ಪದ ಪ್ರಯೋಗ ಈ ಒಂದು ವಚನದಲ್ಲಿ ಇರುವಂತದ್ದು ಅದು ಖಂಡಿತವಾಗ್ಲೂ ಭೇಟಿಯಾಗಿ ನಾವು ಮತ್ತೆ ತಕ್ಷಣವೇ ಹಿಂತಿರುಗುತ್ತೇವೆ ಎಂಬಂತ ಅರ್ಥವನ್ನ ಕೊಡುವುದಿಲ್ಲ. Because number one, the church has been examined of her worship and has received her reward at the time of second coming. Sorry, can you repeat again? The church has been examined for her stewardship. ಸಭೆಯು ಆತನ ಸೇವಕನಾಗಿ ಆತನ ಬರೋಣದಲ್ಲಿ ಪರೀಕ್ಷಿಸಲ್ಪಟ್ಟದಾಗಿದೆ. And has received her reward at the time of the second advent. ಆದ್ರಿಂದ ಆತನ ಎರಡನೇ ಬರೋಣದ ಎರಡನೇ ಹಂತದಲ್ಲಿ ಆ ಸಭೆಯು ಆತನಿಂದ ಪಡೆದುಕೊಳ್ಳಬೇಕಾದಂತ ಬಹುಮಾನವನ್ನ ಪಡೆದುಕೊಂಡಿದೆ. This has to occur after rapture. ಈ ಒಂದು ಘಟನೆ ಅದು ಸಭೆಯು ಎತ್ತಲ್ಪಟ್ಟ ನಂತರ ನಡೆಯಬೇಕಾಗಿದೆ. So for this some period is required. ಈ ಒಂದು ಘಟನೆ ಸಂಭವಿಸುವುದಕ್ಕೋಸ್ಕರವಾಗಿ ಕೆಲವು ಕಾಲ ಸಮಯ ಬೇಕಾಗಿದೆ. ಅಂದ್ರೆ ಸಭೆ ಪರೀಕ್ಷಿಸುವುದಕ್ಕೋಸ್ಕರವಾಗಿ ಮತ್ತು ಮಾತ್ರವಲ್ಲೇ ಸಭೆಗೆ ದೇವರು ಕೊಡಬೇಕಾದಂತ ಬಹುಮಾನವನ್ನ ಕೊಡುವುದಕ್ಕೋಸ್ಕರವಾಗಿ. And number two, the church has been presented as a gift from Father to the Son. ಅಷ್ಟು ಮಾತ್ರವಲ್ಲದೆ ಸಭೆಯನ್ನ ಕ್ರಿಸ್ತನು ತಂದೆಯಾದ ದೇವರಿಗೆ ಬಹುಮಾನವಾಗಿ ಆತನು ಕೊಡುವಂತ ಕಾರ್ಯಕ್ರಮವೂ ಇದೆ. The church has to be presented as a gift from Father to the Son. ತಂದೆಯಿಂದ ಮಗನಿಗೆ ಸಭೆಯು ಒಂದು ಬಹುಮಾನವಾಗಿ ಕೊಡಲ್ಪಡಬೇಕಾಗಿದೆ. Number three, ಮೂರನೇದಾಗಿ, the consummation of the union between Christ and church precedes second advent. ಸಭೆ ಮತ್ತು ಕ್ರಿಸ್ತನ ಮಧ್ಯದಲ್ಲಿ ಇರುವಂತ ಆ ಒಂದು ಅನ್ಯೋನ್ಯತೆ, ಅವರು ಒಂದಾಗುವಂತ ಆ ಒಂದು ಕಾರ್ಯಕ್ರಮ ಅದು ಸಹ ಈ ಎತ್ತಲ್ಪಡುವಿಕೆಯ ನಂತರ ನಡೆಯಬೇಕಾಗಿದೆ. We are giving these points on the basis of scriptural support. ನಾವು ಹೇಳ್ತಾ ಇರುವಂತಹ ಈ ಎಲ್ಲ ವಿಷಯಗಳು ಅದು ಸತ್ಯವೇದದ ವಾಕ್ಯಗಳ ಆಧಾರದ ಮೇಲೆ ಇರುವಂತವುಗಳಾಗಿವೆ. So the reference is already provided. ಈ ಎಲ್ಲ ನಿಲುವಿಗೆ ಇರುವಂತ ಸಂಬಂಧವಾದಂತ ವಾಕ್ಯಗಳನ್ನ ನಾವು ಕೊಟ್ಟಿದ್ದೇವೆ. So we know the marriage has taken place before second advent. ಈ ಒಂದು ಮದುವೆಯ ಸಮಾರಂಭ ಅಂದ್ರೆ ಯಜ್ಞದ ಕುರಿಮರಿಯಾದಾತನ ಮದುವೆಯ ಸಮಾರಂಭ ಇದು ಎರಡನೇ ಬರುಣದ ಎರಡನೇ ಹಂತಕ್ಕಿಂತ ಮುಂಚೆ ನಡೆಯಬೇಕಾಗಿದೆ. Because the king is in the role of a bridegroom. ಯಾಕಂದ್ರೆ ಇಲ್ಲಿ ಅರಸನು ಒಂದು ಮೊದಲಗಿತ್ತಿಯ ಆ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ಪಾತ್ರದಲ್ಲಿ ಕಾಣುವಂತದ್ದಾಗಿದೆ. Because it indicates that the marriage has already been taken place. ಇದು ಏನನ್ನ ಸೂಚಿಸ್ತದೆ ಅಂದ್ರೆ ಈ ಒಂದು ಮದುವೆಯ ಸಮಾರಂಭ ಅದು ಆಗಲೇ ಸಂಭವಿಸಿದೆ ಎಂಬುದನ್ನು ಸೂಚಿಸ್ತದೆ. For these all things certain time is required. ಈ ಎಲ್ಲ ಘಟನೆಗಳು ಸಂಭವಿಸಬೇಕಾದರೆ ಕೆಲವು ಕಾಲಾವಧಿ ಸಮಯ ಅವಕಾಶ ಬೇಕಾಗಿದೆ. The second advent is not happened. ಎರಡನೆಯ ಬರೋಣ ಅದು ಭೂಮಿಗೆ ಬರುವಂತ ಆ ಒಂದು ಎರಡನೇ ಬರುವಾದ ಎರಡನೇ ಹಂತ ಇನ್ನೂ ಸಂಭವಿಸಲಿಲ್ಲ. But the rapture is already took place. ಆದರೆ ಸಭೆಯು ಎತ್ತಲ್ಪಟ್ಟಿದೆ ಅಂದ್ರೆ ಎರಡನೇ ಬರೋಣದ ಮೊದಲನೇ ಹಂತ. But these events cannot be happen after the second advent. ಆದರೆ ಈ ಎಲ್ಲ ಘಟನೆಗಳು ನಾವೀಗ ವಿವರಿಸಿದಂತ ಎಲ್ಲ ಘಟನೆಗಳು ಈ ಎತ್ತಲ್ಪಡುವಿಕೆಯ ಎರಡನೇ ಹಂತದಲ್ಲಿ ಖಂಡಿತವಾಗ್ಲೂ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. So it should be placed in between the rapture and the second advent of the second coming of Christ. ಆದ್ದರಿಂದ ಈ ಎಲ್ಲ ಘಟನೆಗಳನ್ನ ಆತನ ಎರಡನೇ ಬರೋಣದ ಮೊದಲನೇ ಹಂತ ಅಂದ್ರೆ ಮಧ್ಯಾಕಾಶದಲ್ಲಿ ಆಗುವಂತ ಪ್ರತ್ಯಕ್ಷತೆ ಮತ್ತು ಆತನ ಭೂಮಿಗೆ ಬರುವಂತ ಪ್ರತ್ಯಕ್ಷತೆ ಎರಡನೇ ಬರೋಣದ ಎರಡನೇ ಹಂತ ಈ ಎರಡು ಹಂತಗಳ ನಡುವಿನಲ್ಲಿ ಸಂಭವಿಸಬೇಕಾದಂತ ಘಟನೆಗಳಾಗಿವೆ. So a period of interval is very much necessary.
ಅದರಿಂದ ಒಂದು ಸಮಯದ ಒಂದು ವಿರಾಮ ಅಥವಾ ಕಾಲಾವಧಿ ಅವಶ್ಯಕವಾಗಿದೆ ಈ ಎಲ್ಲ ಘಟನೆಗಳು ನೆರವೇರಬೇಕಾದ್ರೆ. So that means it should be only in the pre-tribulation view of rapture. ಹಾಗೆ ನಾವು ಹೇಳುವಾಗ ನಾವು ಈ ಒಂದು ನಿಲುವಿಗೆ ಬರ್ತೇವೆ. ಅದೇನಪ್ಪಾ ಅಂತಂದ್ರೆ ಸಭೆಯು ಎತ್ತಲ್ಪಡುವಂಥದ್ದು ಖಂಡಿತವಾಗ್ಲೂ ಸಂಕಟ ಕಾಲಕ್ಕಿಂತ ಮುಂಚೆ ಸಂಭವಿಸಬೇಕಾಗಿದೆ. Now the 12th argument is that ಈಗ 12ನೆಯ ಒಂದು ವಾದ ಅದೇನಪ್ಪಾ ಅಂತಂದ್ರೆ, because certain good Christians think that there is no first advent or second advent for the second coming of Christ. ಕೆಲವು ಕ್ರೈಸ್ತರು ಹೀಗೆ ಅಂದ್ಕೊಳ್ತಾರೆ, ಮೊದಲನೆಯ ಹಂತ ಮತ್ತು ಎರಡನೇ ಹಂತಕ್ಕೆ ಯಾವ ವ್ಯತ್ಯಾಸಗಳು ಇಲ್ಲ ಎಂಬುದಾಗಿ. It is all one and same. ಇವೆಲ್ಲವೂ ಒಂದೇ ಆಗಿದೆ ಎಂಬುದಾಗಿ ಅವರು ಹೇಳ್ತಾರೆ. That means the second advent of the second coming and rapture all are same. There is no difference between that. ಅಂದ್ರೆ ಈ ಒಂದು ಎರಡನೇ ಬರೋಣದ ಎರಡನೇ ಹಂತಕ್ಕೂ ಎತ್ತಲ್ಪಡುವಿಕೆಗೂ ಯಾವ ಸಂಬಂಧವೂ ಇಲ್ಲ. ಇದೆರಡು ಒಂದೇ ಕಾಲಘಟ್ಟದಲ್ಲಿ ಒಂದೇ ಸಮಯದಲ್ಲಿ ಸಂಭವಿಸುವಂತ ಘಟನೆಗಳಾಗಿವೆ ಎಂಬುದಾಗಿ ಅವರು ವ್ಯಾಖ್ಯಾನಿಸ್ತಾರೆ. So we are placing the 11th argument as the distinction between rapture and the second advent. ಹೀಗೆ 11ನೇ ವಾದ ನಾವು ಪ್ರಸ್ತಾಪಿಸ್ತಾ ಇದ್ದೇವೆ. ಅದೇನಪ್ಪಾ ಅಂತಂದ್ರೆ ಎತ್ತಲ್ಪಡುವಿಕೆ ಮತ್ತು ಎರಡನೆಯ ಆಗಮನದ ನಡುವೆ ಅನೇಕ ವ್ಯತ್ಯಾಸಗಳಿವೆ. The second advent we also call the revelation of the glorious appearance of Christ. ಎರಡನೆಯ ಈ ಒಂದು ಬರೋಣದಲ್ಲಿ ಎರಡನೇ ಹಂತವನ್ನ ಅದನ್ನ ನಾವು ಈ ರೀತಿಯಾಗಿಯೂ ಸಹ ನಾವು ಅದನ್ನ ಕರಿಬಹುದು. ಅದೇನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನ ಮಹಿಮಾತೀಶವಾದಂತ ಪ್ರತ್ಯಕ್ಷತೆಯ ಒಂದು ಪ್ರಕಟಣೆ ಎಂಬುದಾಗಿ ನಾವು ಹೇಳಬಹುದು. Very quickly we look into certain distinctions. We are not explaining it now. You can note it in your mind, and if there is time permit, you can ask the question afterwards. ನಾವು ಇದನ್ನ ಈ ವ್ಯತ್ಯಾಸಗಳು ಅನೇಕ ವ್ಯತ್ಯಾಸಗಳಿವೆ. ನಾವು ಒಂದೊಂದಾಗಿ ಅದನ್ನು ವಿವರಿಸುವುದಕ್ಕೆ ನಮಗೆ ಸಮಯ ಬಹಳ ವಿರಳವಾಗಿದೆ. ಅದನ್ನ ನಾವು ಅದನ್ನ ಮೇಲ್ನೋಟಕ್ಕೆ ನಾವು ಅದನ್ನ ನೋಡೋಣ. ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಅಥವಾ ಪ್ರಶ್ನೆಗಳು ಏನಾದಿರುವುದಾದ್ರೆ ನಾವು ಈ ಒಂದು ಸಂಚಿಕೆಯ ಕೊನೆ ಭಾಗದಲ್ಲಿ ನೀವು ಅದನ್ನ ಕೇಳಬಹುದು. Number 1, rapture entails removal of all believers, but second advent entails appearing of the Son. ಎತ್ತಲ್ಪಡುವಿಕೆಯು ಎಲ್ಲಾ ವಿಶ್ವಾಸಿಗಳನ್ನ ತೆಗೆದು ಹಾಕುವುದನ್ನ ಒಳಗೊಳ್ಳುತ್ತದೆ. ಮಾತ್ರವಲ್ಲ, ಎರಡನೆಯ ಆಗಮನವು ಮಗನ ದರ್ಶನವನ್ನ ಒಳಗೊಂಡಿರುತ್ತದೆ. Number 2, ಎರಡನೇದಾಗಿ in translation, believers are caught up into the air, but in second advent he returns to the earth. ಈ ಒಂದು ರೂಪಾಂತರದಲ್ಲಿ ನಾವು ನೋಡ್ತೇವೆ, ವಿಶ್ವಾಸಿಗಳು ಮಧ್ಯಾಕಾಶಕ್ಕೆ ಒಯ್ಯಲ್ಪಡುತ್ತಾರೆ, ಆದರೆ ಎರಡನೆಯ ಆ ಒಂದು ಆಗಮನದಲ್ಲಿ ಆತನು ಭೂಮಿಗೆ ಮರಳುತ್ತಾನೆ. Number 3, ಮೂರನೇದಾಗಿ in translation, Christ come to claim a bride. ರೂಪಾಂತರದಲ್ಲಿ ಕ್ರಿಸ್ತನು ವಧುವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬರ್ತಾನೆ. On the contrary, the second advent, he returns with the bride. ಆದರೆ ಎರಡನೇ ಆಗಮನದಲ್ಲಿ ಅವನು ವಧುವಿನೊಂದಿಗೆ, ಅಂದರೆ ಮೊದಲಗಿತ್ತಿಯಾಗಿರುವಂತಹ ಸಭೆಯೊಂದಿಗೆ ಆತನು ಹಿಂದಿರುಗುತ್ತಾನೆ. Translation results in the removal of the church, but second advent results in the establishment of the millennial kingdom. ರೂಪಾಂತರವು ಸಭೆಯನ್ನ ತೆಗೆದು ಹಾಕುವುದಕ್ಕೋಸ್ಕರವಾಗಿ ಕಾರಣವಾಗುತ್ತದೆ, ಆದರೆ ಎರಡನೆಯ ಆಗಮನವು ಸಹಸ್ರಮಾನದ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಗ್ತದೆ. Number 5, translation is imminent. Second advent is always after many signs. ರೂಪಾಂತರವು ಸನ್ನಿಹಿತವಾಗಿದೆ, ಅಂದ್ರೆ ನಮ್ಗೆ ಗೊತ್ತಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಬಹುದು. ಮಧ್ಯಾಕಾಶದಲ್ಲಿ ಸನ್ನಿಹಿತತೆಯ ಆ ಒಂದು ನಿಲುವು. ಅದೇ ಸಮಯದಲ್ಲಿ ಎರಡನೇ ಆಗಮನವು ಅನೇಕ ಚಿಹ್ನೆಗಳನ್ನ, ಅಂದ್ರೆ ಸಂಕೇತಗಳನ್ನ ಒಳಗೊಂಡದಾಗಿರುತ್ತದೆ. Now translation brings comfort that we read in 1 Thessalonians 4:17, but in second advent brings the message of judgment.
ರೂಪಾಂತರವು ಸಾಂತ್ವನವನ್ನ ತರುತ್ತದೆ, ಆದರೆ ಎರಡನೆಯ ಆಗಮನವು ತೀರ್ಪಿನ ಸಂದೇಶವನ್ನ ತರುವಂತದಾಗಿದೆ. Translation is related to the program for church, but second advent related to the program for Israel and the world. ಈ ಒಂದು ರೂಪಾಂತರವು ಸಭೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟದಾಗಿದೆ, ಆದರೆ ಇಸ್ರಾಯೇಲ್ ಮತ್ತು ಪ್ರಪಂಚದ ಕಾರ್ಯಕ್ರಮಕ್ಕೆ ಎರಡನೇ ಆಗಮನವು ಸಂಬಂಧಪಟ್ಟದಾಗಿದೆ. And again, translation is a mystery, but second advent is predicted in both the testaments. ರೂಪಾಂತರವು ಒಂದು ರಹಸ್ಯವಾಗಿದೆ. ಎರಡನೆಯ ಆಗಮನವನ್ನು ಎರಡೂ ಒಡಂಬಡಿಕೆಗಳಲ್ಲಿ ಮುನ್ಸೂಚನೆಯನ್ನ ಕೊಡಲಾಗಿದೆ. At translation, believers are judged. At second advent, Israel and Gentiles are judged. ರೂಪಾಂತರದಲ್ಲಿ ವಿಶ್ವಾಸಿಗಳನ್ನ ನ್ಯಾಯ ವಿಧಿಸಲಾಗುತ್ತದೆ, ಆದರೆ ಎರಡನೇ ಆಗಮನದಲ್ಲಿ ಇಸ್ರಾಯೇಲ್ ಮತ್ತು ಅನ್ಯ ಜನರನ್ನ ನ್ಯಾಯ ತೀರ್ಪು ಮಾಡಲಾಗುತ್ತದೆ. Number 10. 10ನೇದಾಗಿ, in translation, world left unchanged. ರೂಪಾಂತರದಲ್ಲಿ ಈ ಇಡೀ ಜಗತ್ತು ಅದು ಬದಲಾಗುವುದಿಲ್ಲ, ಅದು ಬದಲಾಗದೆ ಇದ್ದ ಹಾಗೆ ಅದು ಇರುತ್ತದೆ, ಉಳಿಯುತ್ತದೆ. In second advent, there is change in the creation. ಆದರೆ ಆತನ ಎರಡನೇ ಆಗಮನದಲ್ಲಿ ಸೃಷ್ಟಿಯಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಾಣ್ತೇವೆ. At translation, Gentiles are unaffected. ರೂಪಾಂತರದಲ್ಲಿ ಅನ್ಯ ಜನರು ಅವರ ಮೇಲೆ ಯಾವುದೇ ರೀತಿಯಾದಂತ ಪರಿಣಾಮ ಬೀರುವುದಿಲ್ಲ. At the second advent, Gentiles are judged. ಆದರೆ ಎರಡನೆಯ ಬರುಣದಲ್ಲಿ ಅನ್ಯ ಜನರನ್ನ ಅವರನ್ನ ನ್ಯಾಯ ವಿಧಿಸಲಾಗ್ತದೆ. Number 12. 12ನೇದಾಗಿ, at the translation, Israel's covenants are unfulfilled, but at the second advent, all her covenants are fulfilled. ರೂಪಾಂತರದಲ್ಲಿ ಇಸ್ರಾಯೇಲ್ನ ಒಡಂಬಡಿಕೆಗಳು ಅದ್ಯಾವುದು ನೆರವೇರುವುದಿಲ್ಲ, ಆದರೆ ಎರಡನೇ ಆಗಮನದಲ್ಲಿ ಇಸ್ರಾಯೇಲ್ನ ಎಲ್ಲ ಒಡಂಬಡಿಕೆಗಳು ನೆರವೇರುವಂತದಾಗಿರುತ್ತದೆ. 13. The translation is to take place before the day of wrath, but second advent after the wrath. 13ನೇ ವಿಷಯ ಅದೇನಪ್ಪಾ ಅಂತಂದ್ರೆ, ದೇವರ ಕೋಪದ ದಿನದ ಮೊದಲು ರೂಪಾಂತರ ಸಂಭವಿಸಬೇಕು, ಆದರೆ ಎರಡನೇ ಬರುಣದ ಎರಡನೇ ಹಂತದಲ್ಲಿ ದೇವರ ಕೋಪದ ನಂತರ ಎರಡನೆಯ ಆಗಮನವು ಸಂಭವಿಸುವಂತದಾಗಿದೆ. One more distinction, that is, translation affects only believers. ಕೊನೆಯದಾಗಿ ನಾವು ನೋಡ್ತೇವೆ, ರೂಪಾಂತರವು ಕೇವಲ ವಿಶ್ವಾಸಿಗಳ ಮೇಲೆ ಮಾತ್ರ ಪರಿಣಾಮವನ್ನು ಬೀರುತ್ತದೆ, but second advent affects all men. ಆದರೆ ಎರಡನೇ ಆಗಮನವು ಎಲ್ಲ ಮನುಷ್ಯರ ಮೇಲೆ ಪರಿಣಾಮವನ್ನು ಬೀರುತ್ತದೆ. All these evidences point to the fact that these are not one same, but two distinct events. ಈ ಎಲ್ಲ ವ್ಯತ್ಯಾಸಗಳನ್ನು ನಾವು ನೋಡುವಾಗ ನಮಗೇನು ಅರ್ಥ ಆಗ್ತದೆ ಅಂತಂದ್ರೆ, ಖಂಡಿತವಾಗ್ಲೂ ಈ ಎರಡು ಘಟನೆಗಳು ಒಂದೇ ಕಾಲಘಟ್ಟದಲ್ಲಿ ಅಥವಾ ಒಂದೇ ಸಮಯದಲ್ಲಿ ಸಂಭವಿಸುವುದಿಲ್ಲ, ಬದಲಾಗಿ ಇವೆರಡು ವಿಶಿಷ್ಟವಾದಂತ ವಿಭಿನ್ನವಾದಂತ ಘಟನೆಗಳು ಬೇರೆ ಬೇರೆ ಕಾಲಕ್ಕ ಸಮಯದಲ್ಲಿ ನಡೆಯುವಂತದಾಗಿದೆ. Because you may find some groups teaching that these are two same things, there is no rapture, there is no second advent, it's one same. So these are the main major distinctions to make sure that these are two distinct and separate events. ಯಾಕಂದ್ರೆ ಕೆಲವು ಪಂಗಡಗಳು ಅಥವಾ ಗುಂಪುಗಳು ಈ ರೀತಿಯಾಗಿ ಅವರು ವ್ಯಾಖ್ಯಾನ ಮಾಡ್ತಾರೆ, ಅದೇನೆಂದ್ರೆ ಈ ಎರಡು ಘಟನೆಗಳು, ಎತ್ತಲ್ಪಡುವಿಕೆ ಮತ್ತು ಕ್ರಿಸ್ತನ ಎರಡನೇ ಬರೋಣ, ಇವೆರಡು ಒಂದೇ ಕಾಲದಲ್ಲಿ ಅಥವಾ ಒಂದೇ ಸಮಯದಲ್ಲಿ ಜಾರಿಗೊಳ್ಳುವಂತದ್ದಾಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಈ ಎಲ್ಲ ವಿಷಯಗಳನ್ನ ನಾವು ನೋಡುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ, ಇವೆರಡು ಒಂದೇ ಅಲ್ಲ, ಇವೆರಡು ಘಟನೆಗಳು ವಿಭಿನ್ನವಾದಂತ ಘಟನೆಗಳು, ವಿವಿಧವಾದಂತ ಕಾಲ ಸಮಯದಲ್ಲಿ ಜಾರಿಗೆ ಬರುವಂತಹ ಒಂದು ಘಟನೆಗಳಾಗಿದೆ. At least there is a gap of 7 years. ಕನಿಷ್ಠ ಪಕ್ಷ 7 ವರ್ಷಗಳ ಒಂದು ಕಾಲ ವಿರಾಮ ನಾವು ಕಾಣ್ತೇವೆ, ಅಂದ್ರೆ ಎತ್ತಲ್ಪಡುವಿಕೆಗೂ ಕ್ರಿಸ್ತನ ಎರಡನೇ ಬರೋಣದ ಆ ಒಂದು ಎರಡನೇ ಹಂತಕ್ಕೂ. So we are moving to the 12th argument. ಈಗ ನಾವು 12ನೇ ಆ ಒಂದು ವಾದಕ್ಕೆ ನಾವು ಮುಂದುವರಿಯೋಣ. There's a problem behind the
1 Thessalonians 4:13-18. ಈ 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 13-18 ವಚನದವರೆಗೆ ಇರುವಂತ ವಚನಗಳ ಹಿಂದೆ ಇರುವಂತ ಸಮಸ್ಯೆಯನ್ನ ನಾವು ನೋಡ್ಕೊಳ್ಳೋಣ. In 1 Thessalonians 4, Paul is not teaching them about resurrection. ಈ ಒಂದು ಸತ್ಯವೇದ ಭಾಗದಲ್ಲಿ ಪೌಲನು ಖಂಡಿತವಾಗಲೂ ಆತನು ಎತ್ತಲ್ಪಡುವಿಕೆಯ ಕುರಿತಾಗಿ ಅವನು ಮಾತನಾಡ್ತಾ ಇಲ್ಲ. Because they know what resurrection is. ಯಾಕಂದ್ರೆ ಅವ್ರಿಗಾಗಲೇ ಗೊತ್ತಿತ್ತು ಈ ಒಂದು ಎತ್ತಲ್ಪಡುವಿಕೆಯು ಏನಾಗಿದೆ ಎಂಬುದನ್ನ ಅವರು ಚೆನ್ನಾಗಿ ತಿಳ್ಕೊಂಡವರಾಗಿದ್ರು. But the misunderstanding of the Thessalonians is not about resurrection, but the relation between resurrection and saints who were asleep in Christ to rapture. ಆದರೆ ಇದು ಮುಖ್ಯವಾಗಿ ಅಲ್ಲಿ ಎತ್ತಲ್ಪಡುವಂತಹ ಸಂತರ ಮತ್ತು ನಡುವೆ ಇರುವಂತಹ ಆ ಒಂದು ಸಂಬಂಧವಾದ ಕುರಿತಾಗಿ ಅಲ್ಲಿ ಪೌಲನು ಮಾತನಾಡುವಂತವನಾಗಿದ್ದಾನೆ. So Paul is here making the point clear to them. ಪೌಲನು ಬಹಳ ಸ್ಪಷ್ಟವಾಗಿ ಇಲ್ಲಿ ಅವರಿಗೆ ಒಂದು ಸಂಗತಿಯನ್ನ ಅವರಿಗೆ ಮನದಟ್ಟು ಮಾಡ್ತಾ ಇದ್ದಾನೆ. Paul shows that the living would not have any advantage over the dead in Christ. ಅಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಜೀವಂತವಾಗಿರುವಂತವರು ಆತನ ಸಂತರು ಅವರು ಯಾವುದೇ ಕಾರಣಕ್ಕೂ ಸತ್ತು ಹೋಗಿರುವಂತವರ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಮೇಲುಗೈ ಇಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. That was the misunderstanding. ಇದು ಅವರ ಮಧ್ಯದಲ್ಲಿ ಇದ್ದಂತಹ ಒಂದು ತಪ್ಪಾದ ಅಭಿಪ್ರಾಯವಾಗಿತ್ತು. If the Thessalonians had believed that church would go through 70th week, they would have rejoined or rejoiced that some of the brethren had missed this period of suffering and were with the Lord without experience the wrath of God. ಈ ಒಂದು ಕಾಲಘಟ್ಟ ಅಂದ್ರೆ 70ನೇ ವಾರದ ಈ ಒಂದು ಕಾಲಘಟ್ಟ ಏನಿದೆ ಆ ಒಂದು ಕಾಲಘಟ್ಟವನ್ನ ಒಂದು ವೇಳೆ ಕ್ರೈಸ್ತ ಸಹೋದರರು ಅವರು ಅದನ್ನ ಆ ಒಂದು ಕಾಲಘಟ್ಟವನ್ನ ಅವರು ಒಂದು ವೇಳೆ ಅವರು ತಪ್ಪಿಸಿಕೊಂಡಿರುವುದಾದರೆ ಖಂಡಿತವಾಗ್ಲೂ ಅವರು ಈ ಒಂದು ಎತ್ತಲ್ಪಡುವಿಕೆಯ ಒಂದು ಸಮಯದ ಆ ಒಂದು ಕಾಲಘಟ್ಟವನ್ನ ಅವರು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ತಾ ಇದ್ರು. Let me break it simple. ಇದನ್ನು ನಾನು ಇನ್ನು ಸರಳವಾಗಿ ನಾನು if the Thessalonians had believed that the church would go through 70th week, ಒಂದು ವೇಳೆ ಥೆಸಲೋನಿಕ ಸಭೆಯು ಈ ಒಂದು 70ನೇ ವಾರದ ಕಾಲಾವಧಿಯಲ್ಲಿ ದಾಟಿ ಹೋಗುತ್ತದೆ ಎಂಬುದಾಗಿ ಅವರು ನಂಬುವುದಾದರೆ they would have well rejoiced that some of the brethren had missed this period of suffering. ಕೆಲವು ಸಹೋದರರು ಈ ಒಂದು ಕಷ್ಟದ ಕಾಲದ ಈ ಒಂದು ಅನುಭವವನ್ನ ಅವರು ಹಾದು ಹೋಗದೆ ಇದ್ದಿರಬಹುದು ಎಂಬುದಾಗಿ ಅವರು ಅಂದುಕೊಳ್ತಾ ಇದ್ರು. And they were already with God without experiencing the wrath. ಅವರು ದೇವರ ಜೊತೆಯಾಗಿ ಈ ಒಂದು ಸಂಕಟ ಕಾಲದ ಅವಧಿಯನ್ನ ದಾಟದೆ ಅವರು ಆತನ ಸನ್ನಿಧಿಯಲ್ಲಿ ಇರಬಹುದಾಗಿತ್ತು. So the believers at present in Thessalonians, they think that they have some over advantage. ಆದ್ರಿಂದ ಈ ಥೆಸಲೋನಿಕದಲ್ಲಿದ್ದಂತಹ ಈ ಒಂದು ವಿಶ್ವಾಸಿಗಳು ಅವರ ನಂಬಿಕೆ ಹೇಗಿತ್ತಂತಂದ್ರೆ ಅವರಿಗೆ ವಿಶೇಷವಾದಂತ ಒಂದು ಅವಕಾಶ ಸಿಕ್ಕಿತ್ತು. ಈ ಒಂದು ಸಂಕಟ ಕಾಲವನ್ನ ದಾಟಬೇಕಾಗಿ ಬರದೆ ಅವರು ಕ್ರಿಸ್ತನ ಸನ್ನಿಧಾನದಲ್ಲಿ ಇರಬಹುದಾಗಿತ್ತು ಎಂಬಂತ ಆ ಒಂದು ನಂಬಿಕೆ. Because all those died already in Christ, they did not have the privilege of having this suffering. ಯಾಕಂದ್ರೆ ಈ ಕ್ರಿಸ್ತನಲ್ಲಿ ಈಗಾಗಲೇ ನಿಧನ ಹೊಂದಿದಂತಹ ಸಂತರು ಅವರಿಗೆ ಯಾರಿಗೂ ಈ ಒಂದು ಕಷ್ಟ ಕಾಲದಲ್ಲಿ ಹೋಗುವಂತ ಒಂದು ಅವಕಾಶ ಅವರಿಗೆ ಸಿಗಲಿಲ್ಲ. So the reward will be less. ಆದ್ರಿಂದ ಅವರಿಗೆ ಇರುವಂತ ಆ ಒಂದು ಬಹುಮಾನ ಬಹುಶಃ ಕಡಿಮೆ ಆಗಿರ್ತಿತ್ತು. But these people who are living at present, to them Paul writes that you don't have any over privilege than those who died. ಆದರೆ ಈಗ ಆ ಒಂದು ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದಂತ ಥೆಸಲೋನಿಕ ವಿಶ್ವಾಸಿಗಳಿಗೆ
ಪೌಲನು ಅವರಿಗೆ ಮನದಟ್ಟು ಮಾಡ್ತಾ ಇದ್ದಾನೆ. ಅದೇನಪ್ಪಾ ಅಂತಂದ್ರೆ, ನಿಮಗೆ ಸತ್ತಂತ ಸಂತರಿಗೂ ನಿಮಗೂ ಯಾವುದೇ ರೀತಿಯಾದಂತಹ ಒಂದು ವಿಶೇಷವಾದಂತ ಒಂದು ಒಂದು ಅಡ್ವಾಂಟೇಜ್ ಅಥವಾ ಒಂದು ಅವಕಾಶ ಇಲ್ಲ. ಅವರಿಗಿರುವಂತ ಅವಕಾಶ, ನಿಮಗಿರುವಂತ ಅವಕಾಶ ಎರಡು ಒಂದೇ ಆಗಿದೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. The Thessalonians evidently believed that the church would go through the 70th week. That means suffering or tribulation. ಆದ ಕಾರಣ ಈ ಥೆಸಲೋನಿಕ ವಿಶ್ವಾಸಿಗಳ ನಂಬಿಕೆ ಏನಪ್ಪಾ ಅಂತಂದ್ರೆ, ಅವರು ಈ ಒಂದು ಸಂಕಟ ಕಾಲದ ಕಾಲಾವಧಿಯನ್ನ ಅವರೆಲ್ಲರೂ ದಾಟಿ ಹೋಗಬೇಕಾಗಿ ಬರುತ್ತದೆ ಎಂಬುದಾಗಿ ಅವರು ಅಂದ್ಕೊಳ್ತಾ ಇದ್ರು. That they mourned for their dead brethren whom they thought had missed the blessing of the events, that means of this wrath, suffering. ಅವರು ಅವರಿಗಿಂತ ಮುಂಚೆ ನಿಧನ ಹೊಂದಿದಂತಹ ಸಂತರು, ಥೆಸಲೋನಿಕ ವಿಶ್ವಾಸಿಗಳು ಅಥವಾ ಸಂತರು, ಅವರು ಈ ಒಂದು ಸಂಕಟ ಕಾಲದಲ್ಲಿ ಹಾದು ಹೋದವರಿಗೆ ಲಭಿಸುವಂತ ಆ ಒಂದು ಬಹುಮಾನವನ್ನ ಅವರು ಕಳೆದುಕೊಂಡ್ರು ಎಂಬುದಾಗಿ ತಿಳ್ಕೊಂಡು ಅವರು ದುಃಖ ಪಡ್ತಾ ಇದ್ರು. So this is the problem with 1 Thessalonians 4:13-18. ಇದು ಇಲ್ಲಿ ನಾವು ಕಾಣುವಂತ ಒಂದು ಸಮಸ್ಯೆಯಾಗಿದೆ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 13-18 ವಚನಗಳಲ್ಲಿ. We have to keep in mind that they know about resurrection, but the confusion for them is between the already dead Christians in Christ and those who are living in Christ. ಅವರಿಗೆ ಎತ್ತಲ್ಪಡುವಿಕೆ ಕುರಿತಾದಂತ ಒಂದು ಸರಿಯಾದ ಒಂದು ಚಿತ್ರಣ, ಅವರಿಗೆ ಅದನ್ನ ಸರಿಯಾದ ಒಂದು ಚಿತ್ರಣ ಇತ್ತು ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು. ಆದ್ರೆ ಅವರ ಮಧ್ಯದಲ್ಲಿದ್ದಂತ ಗೊಂದಲ ಏನಪ್ಪಾ ಅಂತಂದ್ರೆ, ಕ್ರಿಸ್ತನಲ್ಲಿ ಸತ್ತಂತವರು ಮತ್ತು ಈಗ ಜೀವಿಸ್ತಾ ಇರುವಂತವರು, ಇವರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸ ಈ ಒಂದು ಎತ್ತಲ್ಪಡುವಿಕೆ ಸಂಬಂಧಪಟ್ಟ. Paul makes it very clear that there is no difference. Those who are dead in Christ will be risen first, and those who are living will be transformed, and they will be taken together without any privilege. ಆದ್ರಿಂದ ಪೌಲನು ಅದನ್ನ ಸ್ಪಷ್ಟವಾಗಿ ಅವರ ಗೊಂದಲವನ್ನ ಬಗೆಹರಿಸ್ತಾನೆ. ಈಗ ಬಂದಂದ್ರೆ, ಕ್ರಿಸ್ತನಲ್ಲಿ ಸತ್ತಂತವರು ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ಜೀವಿಸ್ತಾ ಇರುವಂತವ್ರು, ಬದುಕುತ್ತಾ ಇರುವಂತವ್ರು, ಇವರೆರಡೂ ಸಹ ಒಂದೇ ಸಮಯದಲ್ಲಿ ಅವರು ಮಾರ್ಪಾಟ ಹೊಂದಿ ಕ್ರಿಸ್ತನನ್ನ ಮಧ್ಯಾಕಾಶದಲ್ಲಿ ಈ ಒಂದು ಎತ್ತಲ್ಪಡುವಿಕೆಯ ಘಟನೆಯ ಮೂಲಕವಾಗಿ ಅವರು ಸಂಧಿಸ್ತಾರೆ ಎಂಬಂತ ವಿಚಾರವನ್ನ ಅವನು ದೃಢಪಡಿಸ್ತಾನೆ. Hope you understand. ಈ ವಿಷಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. So this will support the pre-tribulation view of rapture. ಇವೆಲ್ಲವೂ ಸಂಕಟ ಕಾಲಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬಂತ ನಿಲುವನ್ನ ಸಾಬೀತುಪಡಿಸುವಂತದಾಗಿದೆ. Now the 15th argument, 13th argument, 1:3. ಈಗ 13ನೇ ವಾದಕ್ಕೆ ನಾವು ಬರೋಣ. That is the announcement of peace and safety in 1 Thessalonians 5:3. 1ನೇ ಥೆಸಲೋನಿಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ಇರುವಂತ ಶಾಂತಿ ಮತ್ತು ಸುರಕ್ಷತೆಯ ಘೋಷಣೆ. Here Paul tells that the day of the Lord will come after the announcement of peace and safety. ಇಲ್ಲಿ ಪೌಲನು ಹೇಳ್ತಾನೆ, ಕರ್ತನ ದಿನವು ಶಾಂತಿ ಮತ್ತು ಸುರಕ್ಷತೆಯ ಆ ಒಂದು ಘೋಷಣೆಯ ನಂತರ ಸಂಭವಿಸುವಂತದಾಗಿದೆ. The day of the Lord, the day of judgment and God's wrath, we have already seen. ಕರ್ತನ ದಿನ, ನ್ಯಾಯ ತೀರ್ಪು ಮತ್ತು ಕರ್ತನ ಆ ಒಂದು ಕೋಪ, ಸುರಿಯಲ್ಪಡುವಂತ ಆ ಒಂದು ಕೋಪ, ಇವೆಲ್ಲರ ಕುರಿತಾಗಿ ನಾವು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡಿದ್ದೇವೆ. But here Paul says that the day of the Lord will come after the announcement of peace and safety. ಆದ್ರೆ ಇಲ್ಲಿ ಪೌಲನು ಸ್ಪಷ್ಟವಾಗಿ ಆತನು ಸಾಬೀತುಪಡಿಸುವ ವಿಷಯ ಏನಪ್ಪಾ ಅಂತಂದ್ರೆ, ಕರ್ತನ ದಿನವು ಈ ಒಂದು ಶಾಂತಿ ಮತ್ತು ಸುರಕ್ಷತೆಯ ಘೋಷಣೆಯ ನಂತರ ಸಂಭವಿಸುತ್ತದೆ ಎಂಬುದನ್ನು. Such a false security will lull many of the lethargy in relation to the day of the Lord, so that the day of the Lord comes as a thief. ಇದನ್ನ ನಾವು ನೋಡ್ತೇವೆ. ಈ ರೀತಿಯಾದಂತ ಒಂದು ಘೋಷಣೆಯು ಅದು ಈ ಒಂದು ಕರ್ತನ ದಿನಕ್ಕಿಂತ ಮುಂಚೆ ನಡೆಯುವಂತದ್ದಾಗಿದೆ. ಆದ್ರಿಂದ ಇದು ಒಂದು ಸೋಮಾರಿತನವನ್ನ, ಒಂದು ಸುರಕ್ಷತೆಯ ಒಂದು ಅನುಭವವನ್ನ ಕೊಡುವಂತದ್ದಾಗಿದೆ ಎಂಬುದಾಗಿ ಅನೇಕರು ವಾದಿಸ್ತಾರೆ. If church were in the 70th week of unprecedented
persecution by the beast, ಒಂದು ವೇಳೆ ಸಭೆಯು 70ನೇ ವಾರದ ಆ ಒಂದು ಕಾಲಘಟ್ಟದಲ್ಲಿ ಆ ಈ ಒಂದು ಮೃಗವು ಸಭೆಯನ್ನ ಆತನು ಹಿಂಸೆ ಪಡಿಸುವಂತದಾಗಿರುವುದಾದರೆ, in that case there is no possibility that such a message would lull the people into the complacency. ಹಾಗಿರುವುದಾದರೆ ಖಂಡಿತವಾಗಲೂ ಈ ಒಂದು ಘಟನೆಯು ಸಭೆಯನ್ನ ಯಾವುದೇ ರೀತಿಯಲ್ಲಿಯೂ ಸಹ ಅವರು ಸೋಮಾರಿಗಳಾಗಿ ಅಥವಾ ಯಾವುದೇ ಎಚ್ಚರಿಕೆ ಇಲ್ಲದವರಾಗಿ ಈ ಒಂದು ಕರ್ತನ ದಿನಕ್ಕೋಸ್ಕರವಾಗಿ ಅವರು ಎದುರು ನೋಡಬೇಕಾದಂತ ಒಂದು ಸಂದರ್ಭ ಉಂಟಾಗುವುದಿಲ್ಲ. Because they are already in big trouble. ಯಾಕಂದ್ರೆ ಅವರು ಆಗಲೇ ಬಹಳ ದೊಡ್ಡ ಒಂದು ಸಮಸ್ಯೆಯಲ್ಲಿ ಅವರು ಈಗಾಗಲೇ ಒಳಪಟ್ಟವರಾಗಿದ್ದಾರೆ. All the signs point to the fact that they are not in a time of peace and safety. ಆದ್ದರಿಂದ ಎಲ್ಲಾ ಸಮಯದಲ್ಲಿಯೂ ಅವರು ಅಂದ್ರೆ ಸಭೆಯು ಅವರು ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಅದೇನಪ್ಪ ಅಂತಂದ್ರೆ ಯಾವ ಒಂದು ಶಾಂತಿ ಅಥವಾ ಸುರಕ್ಷತೆಯು ಅವರಿಗೆ ಲಭ್ಯವಾಗಿರುವುದಿಲ್ಲ. The fact of the wrath, judgment and darkness by the announcement of such message indicate the church must be raptured before the tribulation begins. ಅದರಿಂದ ಈ ಒಂದು ನ್ಯಾಯವಿಧಿ ಮಾತ್ರವಲ್ಲದೆ ಈ ಒಂದು ಶಾಂತಿ ಅಥವಾ ಸುರಕ್ಷತೆಯ ಘೋಷಣೆ ಆಗುವುದಕ್ಕಿಂತ ಮುಂಚಿತವಾಗಿ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ನಮಗೆ ಈ ಒಂದು ವಾಕ್ಯಗಳಿಂದ ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. So this also support the view of pre-tribulation view of rapture. ಇದು ಸಹ ಸಭೆಯು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂಬಂತ ನಿಲುವನ್ನ ಸಾಬೀತುಪಡಿಸುವಂತದಾಗಿದೆ. Now the 14th argument, 14:1-4. 14ನೆಯ ಒಂದು ವಾದ, that is the argument about the message of the two witnesses of Revelation 11:3. ಇದು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 3ನೇ ವಚನದಲ್ಲಿರುವಂತ ಇಬ್ಬರು ಸಾಕ್ಷಿಗಳ ಸಂದೇಶದ ಕುರಿತಾಗಿರುವಂತ ಒಂದು ವಾದ. Their ministry is combined with signs to substantiate divine origin of the message as in Old Testament use of signs. ನಾವು ನೋಡ್ತೇವೆ ಅಲ್ಲಿರುವಂತ ಇಬ್ಬರು ಸಾಕ್ಷಿಗಳ ಸಂದೇಶವು ಅದು ದೈವಿಕವಾದಂತ ಅಥವಾ ದೈವಿಕವಾಗಿ ನಿರ್ಣಯಿಸಲ್ಪಟ್ಟಂತ ಒಂದು ಸಂದೇಶಗಳಾಗಿದೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. We know that they are said to be clothed with sackcloth. ನಮಗೆ ಗೊತ್ತಿದೆ ಅವರು ಗೋಣಿ ತಟ್ಟನ್ನ ಹೊದಿಸಿಕೊಂಡವರಾಗಿರುತ್ತಾರೆ. That we have in Revelation chapter 11. ಇದು ನಮಗೆ ಪ್ರಕಟಣೆ ಗ್ರಂಥ 11ನೇ ವಚನದಲ್ಲಿ ನಾವು ನೋಡ್ತೇವೆ. Sackcloth is a rough garment. ಗೊತ್ತಿದೆ ಗೋಣಿ ತಟ್ಟು ಅದು ಬಹಳ ಒರಟಾದಂತ ಒಂದು ಬಟ್ಟೆ. Made of animal hair. ಅದು ಪ್ರಾಣಿಗಳ ಕೂದಲಿನಿಂದ ಮಾಡಲ್ಪಟ್ಟದ್ದಾಗಿರುತ್ತದೆ. Worn by mourners, penitents, suppliants, and like Hebrew prophets, etc. ಇದನ್ನ ನಾವು ನೋಡ್ತೇವೆ. ದುಃಖ ಪಡುವಂತವರು ಮಾತ್ರವಲ್ಲದೆ ನಿರಾಶ್ರಿತರಾದಂತವರು ಇಂಥವರು ತೊಟ್ಟುಕೊಳ್ಳುವಂತ ಒಂದು ಉಡುಪಾಗಿದೆ. So the ministry of Elijah that we have in 2 Kings 1:8 and John the Baptist we have in Matthew 3:4 were parallel, who were sent to Israel in the time of apostasy to call the nation to repentance. ನಾವು ನೋಡ್ತೇವೆ ಎಲಿಯನು, ಪ್ರವಾದಿಯಾದ ಎಲಿಯನು ಮಾತ್ರವಲ್ಲದೆ ಸ್ನಾನಿಕನಾದ ಯೋಹಾನನು ಇವರಿಬ್ಬರೂ ಸಹ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅವರು ಯಾವಾಗೆಲ್ಲ ಇಸ್ರಾಯೇಲರು ಸತ್ಯದಿಂದ ಅವರು ತಪ್ಪಾದ ದಾರಿಯನ್ನ ಹಿಡಿದರು, ಅಂದ್ರೆ ದುರುಪದೇಶಗಳನ್ನ ಹಿಡಿದುಕೊಂಡು ಹೋದರು, ಆಗೆಲ್ಲ ಅವರನ್ನ ದೇವರು ಸರಿಯಾದ ಮಾರ್ಗದಲ್ಲಿ ಮತ್ತೆ ಕರೆತರುವುದಕ್ಕೋಸ್ಕರವಾಗಿ ಎಚ್ಚರಿಸುವುದಕ್ಕೋಸ್ಕರವಾಗಿ ದೇವರು ಉಪಯೋಗಿಸಿದಂತ ಭಕ್ತರಾಗಿದ್ದರು.
They call the nation for repentance because the king is coming. ಅವರು ಇಡೀ ಇಸ್ರಾಯೇಲ್ ರಾಷ್ಟ್ರವನ್ನ ಮಾನಸಾಂತರದ ಕಡೆಗೂ ಅವರನ್ನ ಅವರಿಗೆ ಕರೆಯನ್ನ ನೀಡುವುದನ್ನ ನಾವು ನೋಡ್ತೇವೆ. Herein the two witnesses in Revelation also announced the same message as John did of repentance. ಇಲ್ಲಿಯೂ ಸಹ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಂತಹ ಈ ಒಂದು ಎರಡು ಸಾಕ್ಷಿಗಳು ಅವರು ಸಹ ಅದೇ ಸಂದೇಶವನ್ನ ಇಸ್ರಾಯೇಲರಿಗೆ ಕೊಡ್ತಾರೆ. ಅದೇನಪ್ಪ ಅಂತಂದ್ರೆ ಮಾನಸಾಂತರ ಹೊಂದಿ ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂತ ಸಂದೇಶ. So their good news was the gospel of the kingdom, that is Matthew 24:14. ಅವರ ಸಂದೇಶ ಅದು ಆತನ ರಾಜ್ಯದ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆ ಆಗಿತ್ತು. ಅದನ್ನ ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. But we have to not hear that they did not, or they do not preaching the cross for revelation. ಆದರೆ ಅವರು ಈ ಒಂದು ಪ್ರಕಟಣೆಯ ಗ್ರಂಥದ ಮುಕ್ತಾಯಕ್ಕೋಸ್ಕರವಾಗಿ ಅವರು ಆ ಸಂದೇಶವನ್ನು ನೀಡ್ತಾ ಇಲ್ಲ. Because the book of Revelation 7:14 and Zechariah 13:8-9 indicate the preaching of the gospel of kingdom in the 70th week is also accompanied by the preaching of the cross. ಯಾಕಂದ್ರೆ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ ಮತ್ತು ಜಕರನ್ಯ ಗ್ರಂಥದಲ್ಲಿ ಈ ಒಂದು ಸುವಾರ್ತೆಯ ಆ ಒಂದು ಸಂದೇಶ ಏನಾಗಿದೆ ಅದು ಪ್ರಕಟಣೆ ಗ್ರಂಥದಲ್ಲಿ ಇರುವಂತಹ ಈ ಒಂದು ಸಂದೇಶಕ್ಕೆ ಅದು ಪೂರಕವಾಗಿದೆ. Because certain people think that the gospel of kingdom is exclusive of the message of the cross. ಯಾಕಂದ್ರೆ ಕೆಲವರು ಈಗ ಅಂದ್ಕೊಳ್ತಾರೆ ಈ ದೇವರ ರಾಜ್ಯದ ಸುವಾರ್ತೆಯು ಅದು ಶಿಲುಬೆಯ ಸುವಾರ್ತೆಗಿಂತ ವಿಭಿನ್ನವಾಗಿದೆ ಎಂಬುದಾಗಿ. But the message committed to church is the message of grace. ಆದರೆ ಇಲ್ಲಿ ಕೊಡಲ್ಪಟ್ಟಂತ ಈ ಒಂದು ಸಂದೇಶವು ಅದು ಕೃಪೆಯ ಸಂದೇಶವಾಗಿದೆ. There is no other message for the church. ಸಭೆಗೆ ಇದರ ಹೊರತುಪಡಿಸಿ ಬೇರೆ ಯಾವ ಸಂದೇಶವೂ ಕೊಡಲ್ಪಟ್ಟಿಲ್ಲ. But the message of judgment, ಆದರೆ ನ್ಯಾಯ ತೀರ್ಪಿನ ಆ ಒಂದು ಸಂದೇಶವು repentance and preparation for the coming of the king, ಮಾನಸಾಂತರ ಮಾತ್ರವಲ್ಲದೆ ಆ ಅರಸನ ಮತ್ತೆ ಪುನರಾಗಮನಕ್ಕೆ ಇರುವಂತಹ ಆ ಒಂದು ಸಂಭವ indicate that the church is no longer be present on earth. ಅದು ನಮಗೆ ಏನನ್ನ ಸೂಚಿಸ್ತದೆ ಅಂದ್ರೆ ಸಭೆಯು ಖಂಡಿತವಾಗಲೂ ಆ ಒಂದು ಘಟನೆ ಸಂಭವಿಸುವಾಗ ಭೂಮಿಯಲ್ಲಿ ಇರುವುದಿಲ್ಲ. Once again I repeat, the message of judgment, repentance and preparation for the coming king indicate that the church is no longer present on earth during the 70th week. ಮತ್ತೊಮ್ಮೆ ನಾನು ಹೇಳ್ತೇನೆ, ಅದೇನೆಂದ್ರೆ ದಾವಿದನ 70ನೇ ವಾರದ ಆ ಒಂದು ಕಾಲಘಟ್ಟದಲ್ಲಿ ನ್ಯಾಯ ತೀರ್ಪಿನ ಮತ್ತು ಮಾನಸಾಂತರದ ಸಂದೇಶವನ್ನ ಸಾರುವಾಗ ಖಂಡಿತವಾಗಲೂ ಸಭೆ ಆ ಒಂದು ಘಟನೆಯಲ್ಲಿ ಆ ಒಂದು ಸಂಭವದಲ್ಲಿ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿರುವುದಿಲ್ಲ. Because such message is not committed to church. ಯಾಕೆಂದರೆ ಇಂಥ ಸಂದೇಶವು ಸಭೆಗೋಸ್ಕರವಾಗಿ ಕೊಡಲ್ಪಟ್ಟವುಗಳಲ್ಲ. That means the church is already been removed from our earth. ಅದರರ್ಥ ಸಭೆಯು ಈಗಾಗಲೇ ಭೂಮಿಯಿಂದ ಎತ್ತಲ್ಪಟ್ಟಿರುವಂತದ್ದಾಗಿರುತ್ತದೆ. It also shows the pre-tribulation view of rapture. ಇದು ಮತ್ತೆ ನಮಗೆ ಸಾಬೀತುಪಡಿಸುತ್ತದೆ ಸಭೆಯು ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುವಂತದ್ದಾಗಿರುತ್ತದೆ. And the 15th argument, 15ನೇ ವಾದ, it is related to the destiny of the church. ಇದು ಸಭೆಯ ಭವಿಷ್ಯದ ಕುರಿತಾಗಿರುವಂತಹ ಒಂದು ನಿಲುವಾಗಿದೆ. Church destiny is a heavenly destiny. ಸಭೆಯ ಭವಿಷ್ಯವು ಅದು ಪರಲೋಕ ಸಂಬಂಧಪಟ್ಟಂತ ಒಂದು ಭವಿಷ್ಯವಾಗಿದೆ. All her promises and expectations are heavenly in character. ಅದರಿಂದ ಅಲ್ಲಿ ಕೊಡಲ್ಪಟ್ಟಂತ ಎಲ್ಲ
ವಾಗ್ದಾನಗಳು ಮತ್ತು ನಿರೀಕ್ಷೆಯು ಅವೆಲ್ಲವೂ ಸಹ ಪರಲೋಕ ಸಂಬಂಧಪಟ್ಟವುಗಳಾಗಿವೆ. But the destiny of the saved during the 70th week is earthly. ಆದರೆ 70ನೇ ವಾರದಲ್ಲಿ ರಕ್ಷಿಸಲ್ಪಡುವಂತಹ ಅವರ ಆ ಒಂದು ಭವಿಷ್ಯವು ಅದು ಭೂಮಿಗೆ ಸಂಬಂಧಪಟ್ಟದ್ದಾಗಿದೆ. So please don't confuse with this two groups of people. ಅದರಿಂದ ಈ ಎರಡು ಗುಂಪಿನ ಜನರನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ನಾವು ಗೊಂದಲಕ್ಕೊಳಗಾಗಬಾರದು. One group belongs to the church, they are already saved. ಈಗಾಗಲೇ ಸಭೆಯಲ್ಲಿ ರಕ್ಷಿಸಲ್ಪಟ್ಟಂತ ಒಂದು ಗುಂಪಿದೆ. And some will be saved during the 70th week. 70ನೇ ವಾರದಲ್ಲಿ ರಕ್ಷಿಸಲ್ಪಡುವಂತ ಇನ್ನೊಂದು ಗುಂಪಿದೆ. But their promises are not heavenly but earthly. ಆ ಒಂದು 70ನೇ ವಾರದಲ್ಲಿ ರಕ್ಷಿಸಲ್ಪಡುವಂತ ವಾಗ್ದಾನಗಳು ಅವು ಭೂ ಸಂಬಂಧವಾಗಿದೆ. That is what Matthew 25:34 says. ಇದನ್ನೇ ನಾವು ಮತ್ತಾಯನ ಬರೆದ ಸುವಾರ್ತೆ 24:25 ನಾವು ನೋಡ್ತೇವೆ. If the church is on earth during 70th week, the saved during that period is to be placed in the body of Christ. ಒಂದು ವೇಳೆ ಸಭೆಯು ಆ ಒಂದು 70ನೇ ವಾರದಲ್ಲಿ ಈ ಭೂಮಿಯಲ್ಲಿ ಇರುವುದಾದರೆ ರಕ್ಷಿಸಲ್ಪಟ್ಟವರು ಆ ಒಂದು ಗುಂಪಿನಲ್ಲಿ ಸೇರಿಸಬೇಕಾಗಿ ಬರ್ತದೆ. And if rapture did not happen till the end of 70th week, ಒಂದು ವೇಳೆ 70ನೇ ವಾರದ ಅಂತಿಮ ಕಾಲಘಟ್ಟದವರೆಗೆ ಎತ್ತಲ್ಪಡುವಿಕೆ ಘಟನೆ ಸಂಭವಿಸದೇ ಇದ್ದಿದ್ದರೆ, and part of the saved want to be, ಮಾತ್ರವಲ್ಲದೆ ಈ ಒಂದು ರಕ್ಷಿಸಲ್ಪಟ್ಟವರಲ್ಲಿ ಒಂದು ಭಾಗದ ಜನರು and they went into the earthly blessing, ಅವರು ಭೂ ಸಂಬಂಧವಾದಂತ ಆಶೀರ್ವಾದವನ್ನ ಪಡ್ಕೊಳ್ಳುವುದಾದರೆ, a part of into heavenly destiny, ಮತ್ತೆ ಇನ್ನೊಂದು ಭಾಗ ಅವರು ಪರಲೋಕ ಸಂಬಂಧವಾದಂತ ಆಶೀರ್ವಾದವನ್ನು ಪಡ್ಕೊಳ್ಳುವುದಾದರೆ, that means the member of the body is dismembered, broken and destroyed. ಅದರ ಅರ್ಥ ಕ್ರಿಸ್ತನ ಶರೀರವು ಅದು ವಿಭಾಗಿಸಲ್ಪಟ್ಟದ್ದಾಗಿರುತ್ತದೆ, ಅಂದರೆ ಪಡೆಯಲ್ಪಟ್ಟದ್ದಾಗಿರುತ್ತೆ, ವ್ಯತ್ಯಾಸವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. It is utterly impossible. ಇದು ಖಂಡಿತವಾಗಲೂ ಇದು ಸಂಭವಿಸುವುದಕ್ಕೆ ಸಾಧ್ಯವಿಲ್ಲ. That means saved during the 70th week go into the millennium. ಅದರ ಅರ್ಥ ಈ 70ನೇ ವಾರದಲ್ಲಿ ರಕ್ಷಿಸಲ್ಪಟ್ಟಂತವರು ಅವರು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಭಾಗವಹಿಸುವಂತವರಾಗಿರುತ್ತಾರೆ. That means those saved after the termination of the program for the church. ಇದು ಸಭೆಗೋಸ್ಕರವಾಗಿ ಇರುವಂತಹ ಕಾರ್ಯಕ್ರಮವು ಮುಕ್ತಾಯಗೊಂಡ ನಂತರವಾಗಿ ನಡೆಯುವಂತದ್ದಾಗಿರುತ್ತದೆ. So that is the destiny of the church and those who are saved during the 70th week. ಇದು 70ನೇ ವಾರದಲ್ಲಿ ಇರುವಂತ ರಕ್ಷಿಸಲ್ಪಟ್ಟಂತ ಸಂತರ ಭವಿಷ್ಯವಾಗಿರುತ್ತದೆ. This also clearly indicates the pre-tribulation view of rapture. ಈ ಒಂದು ವಾದವು ಸಹ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ವಿಷಯ ಏನಪ್ಪಾ ಅಂತಂದ್ರೆ, ಎತ್ತಲ್ಪಡುವಿಕೆಯು ಸಂಕಟ ಕಾಲಕ್ಕಿಂತ ಮುಂಚೆ ನಡೆಯುವಂತದಾಗಿರುತ್ತದೆ. Pray that bless each one of the participants and make them sure of the word of God. ಇಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಕೇಳಿದಂತಹ ವಾಕ್ಯಗಳು ಅವರು ದೃಢವಾಗಿ ನಂಬುವಂತೆ ನಾವು ಬೇಡ್ತೇವೆ. Our great hope is that you are coming. ನಮ್ಮ ದೊಡ್ಡ ನಿರೀಕ್ಷೆ ಏನಪ್ಪಾ ಅಂತಂದ್ರೆ ನೀನು ಬೇಗನೆ ಬರ್ಲಿಕ್ಕಿದ್ದಿ. And help us to be ready to receive you at any time. ನಿಮ್ಮನ್ನ ಯಾವುದೇ ಸಮಯದಲ್ಲಿ ನಾವು ಸ್ವೀಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿರುವಂತೆ ನಮಗೆ ಸಹಾಯ ಮಾಡು. And you have given us the Holy Ghost, the Comforter. ಅಷ್ಟು ಮಾತ್ರವಲ್ಲದೆ ನಮಗೆ ಪರಿಶುದ್ಧಾತ್ಮನು ಸಂತೈಸುವಂತಹ ಆತ್ಮನನ್ನ ಅನುಗ್ರಹಿಸಿಕೊಟ್ಟಿದ್ದೆ. And we have the Son at the right hand of Father to intercede for us. ಅಷ್ಟು ಮಾತ್ರವಲ್ಲದೆ ತನ್ನ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಮಗೋಸ್ಕರವಾಗಿ ವಿನಯಿಸುವಂತಹ ನಿನ್ನ ಮಗನನ್ನು ಸಹ ನಮಗೆ ಅನುಗ್ರಹಿಸಿದೆ. Thank you, Jesus,
for your presence always with us. ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಸದಾ ಇರುವುದಕ್ಕಾಗಿ ಯೇಸು ಕ್ರಿಸ್ತನೇ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. Help us to walk according to your spirit. ನಿನ್ನ ಆತ್ಮಕ್ಕೆ ಅನುಗುಣವಾಗಿ ನಾವು ನಡೆಯುವಂತೆ ನಮಗೆ ಸಹಾಯ ಮಾಡು. Thank you, Jason, for good translation. ಉತ್ತಮವಾದಂತಹ ಭಾಷಾಂತರ ಮಾಡಿದಂತ ಬ್ರದರ್ ಜೇಸನ್ ಅವರಿಗಾಗಿ ಧನ್ಯವಾದ. And all the members of the team. ಎಲ್ಲ ಸದಸ್ಯರ ಎಲ್ಲ ತಂಡದವರಿಗೂ ನಾನು ಧನ್ಯವಾದಗಳನ್ನು That's ಸಲ್ಲಿಸುತ್ತೇನೆ. all of them, Jesus. ನಿನ್ನ ನಾಮವು ಮಹಿಮೆ ಹೊಂದಲಿ. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.